ಈಗ ಈ ಅವರೆಕಾಳು ಮಿಕ್ಸ್ಚರ್ಸ್ ಎಲ್ಲ ಮಾಡಿದ್ರೆ ಶೆಲ್ಫ್ ಲೈಫ್ ಇಸ್ ವೆರಿ ಹೈ, ಲೈಕ್ 6 months. ದೋ ನಾವೇನೂ ಕೆಮಿಕಲ್ಸ್ ಹಾಕಲ್ಲ, ಪ್ರಿಸರ್ವೇಟಿವ್ಸ್ ಹಾಕಲ್ಲ, ಏನೂ ಹಾಕಲ್ಲ. ಇಟ್ಸ್ ಜಸ್ಟ್ ದ ವೇ ಯು ಪ್ರಿಪೇರ್ ಅಷ್ಟೇ. 6 months. ಸೊ ಲಾಟ್ ಆಫ್ ಪೀಪಲ್ ಹೂ ಡೋಂಟ್ ಲಿವ್ ಇನ್ ಇಂಡಿಯಾ ಅಲ್ಲ, ಅವ್ರಿಗೆಲ್ಲ ಅವರೆಕಾಳು ಅಂದರೆ ಈಗ ಯೂಶ್ವಲಿ ಡಿಸೆಂಬರ್ ಜಾನ್ವರಿ ಅಂದರೆ ಇಟ್ ಇಸ್ ಕ್ರಿಸ್ಮಸ್, ನ್ಯೂ ಇಯರ್ ವೆಕೇಷನ್ಸ್, ಎಲ್ಲರೂ ವುಡ್ ಹ್ಯಾವ್ ಕಮ್ ಬ್ಯಾಕ್ ಹೋಮ್, ವೇರೆವರ್ ದೇ ಆರ್, ದೇ ಆರ್ ಇನ್ UK, ದೇ ಆರ್ ಇನ್ US, ಎಲ್ಲರೂ ಬರ್ತಾರೆ. ಸೊ ಈ ಅವರೇ ಮೇಳಕ್ಕೆ ದೇ ಆಲ್ ಕಮ್ ಆ್ಯಂಡ್ ವಿಸಿಟ್. ಯು ವಿಲ್ ನಾಟ್ ಬಿಲೀವ್, ನಮಗೆ ಇನ್ಸ್ಟಾಗ್ರಾಮಲ್ಲಾಗಲಿ ಅಥವಾ ವಾಟ್ಸಪ್ಪಲ್ಲಾಗಲಿ ದೇ ಕೀಪ್ ಮೆಸೇಜಿಂಗ್, ಯಾವಾಗ ಮಾಡ್ತಾ ಇದ್ದೀರಾ, ಸೊ ವಿಲ್ ಪ್ಲ್ಯಾನ್ ಅ ಟ್ರಾವೆಲ್ ಅಕಾರ್ಡಿಂಗ್ ಟು ದಟ್ ಅಂತ. ಸೊ ದೇರ್ ಈಸ್ ಒನ್ ಪರ್ಟಿಕ್ಯುಲರ್ ಪರ್ಸನ್ ಐ ರಿಮೆಂಬರ್. ನಾವು ಹೋಳಿಗೆ ಅಂದರೆ ಐ ಓನ್ಲಿ ಟೆಲ್ ದೆಮ್, 2 ದಿವಸ ಮೇಲೆ ಹೋಳಿಗೆ ಇರಲ್ಲ, ಚೆನ್ನಾಗಿರಲ್ಲ ಅಂತ. ಪೀಪಲ್ ಎಜುಕೇಟ್ ಮೀ. ಏನು ಮಾಡ್ತಾರೆ, ದೇ ಟೇಕ್ 30-40 ಹೋಳಿಗೆ ತೊಗೊಂಡು ಹೋಗ್ತಾರೆ. ವೆನ್ ದೇ ಟ್ರಾವೆಲ್ ಅಲ್ಲ, ದೇ ವೆನ್ ಗೋಯಿಂಗ್ ಬ್ಯಾಕ್ US ಹೋಗೋವಾಗ ಅವರೆಕಾಳು ಹೋಳಿಗೆನ ಪ್ಯಾಕ್ ಮಾಡಿಸ್ಕೊಂಡು ಹೋಗ್ತಾರೆ, ಒಂದು 40-50. ಆಸ್ ಸೂನ್ ಆಸ್ ದೇ ರೀಚ್ ದೇ ಪುಟ್ ಇಟ್ ಇನ್ ಡೀಪ್ ಫ್ರೀಸ್ ಅಂತೆ. ಆ್ಯಂಡ್ ಎವ್ರಿ ಡೇ ಒಂದು ತೊಗೊಂಡು ದೇ ಪುಟ್ ಇನ್ ದ ಅವನ್ ಆ್ಯಂಡ್ ದೇ ಈಟ್. ಸೊ ನನಗೆ ಗೊತ್ತಿರಲಿಲ್ಲ ದಟ್ ದೇ ಕ್ಯಾನ್ ಯೂಸ್ ಇಟ್ ಫಾರ್ ಸೋ ಲಾಂಗ್ ಅಂತ. ಆ ಥರ ದ ಕ್ರೇಜ್ ಇಸ್ ದೇರ್ ವಿತ್ ಪೀಪಲ್. ಆ್ಯಂಡ್ ಒಬ್ಬೊಬ್ಬರ ಹತ್ರನೂ ಮಾತಾಡೋವಾಗ, ನೋಡೋವಾಗ ಯು ಫೀಲ್ ಗುಡ್ ಆ್ಯಂಡ್ ಯು ಫೀಲ್ ಕಂಟೆಂಟ್ ಆ್ಯಂಡ್ ದಿಸ್ ಇಸ್ ವಾಟ್ ವಿ ಆರ್ ಡೂಯಿಂಗ್ ಫಾರ್ ಅಂತ ಅನಿಸುತ್ತೆ. ಅವರೆಕಾಳು ಗೊತ್ತಿರೋ ಹಾಗೆ ಪ್ರೋಟೀನ್ ಇದೆ, ಅದರಲ್ಲಿ ಫೈಬರ್ ಕೂಡ ಇದೆ, ಡಯಟ್ರಿ ಫೈಬರು, ಡೈಜೆಷನ್ಗೆ ಒಳ್ಳೆಯದು, ಗಟ್ ಹೆಲ್ತ್ಗೆ ಒಳ್ಳೆಯದು. ಮತ್ತು ಇಲ್ಲಿ ಫಾಲೇಟ್ ಅವರೆಕಾಳಲ್ಲಿರೋದು ಪ್ರೆಗ್ನೆನ್ಸಿಗೆ ತುಂಬ ಒಳ್ಳೆಯದು ಅಂತಾರೆ. ಲೋ ಸ್ಯಾಚುರೇಟೆಡ್ ಫ್ಯಾಟು, ಕೊಲೆಸ್ಟ್ರಾಲು, ಅಂದರೆ ಎಷ್ಟೊಂದು ಜನಕ್ಕೆ ಬಾಯಿ ರುಚಿಗೆ ಅವರೆಕಾಳು ಅಂತ ತಿಂದ್ರೂ ಹೆಲ್ತ್ ಬೆನಿಫಿಟ್ಸು ಇಷ್ಟೆಲ್ಲ ಸಾಕಷ್ಟಿದೆ. ಹೌದು ಇದೆ. ಸೊ ಒಂದು ಇನ್ಫ್ಯಾಕ್ಟ್ ಯಾವುದೋ ಒಂದಷ್ಟು ಅವರೆಕಾಯಿನ ತಿನ್ನೋದ್ರಿಂದ ಟೈಪ್ 2 ಡಯಾಬಿಟೀಸಿಗೆ ಅದು ಒಳ್ಳೇದಂತೆ. ಇಟ್ ಕ್ಯಾನ್ ಪ್ರಿವೆಂಟ್ ಆ್ಯಂಡ್ ಆಲ್ಸೋ ಇಟ್ ಕ್ಯಾನ್ ಹೆಲ್ಪ್ ಥ್ರೂ ಸಮ್ ಕ್ಯಾನ್ಸರ್ಸ್ ಅಂತ. ದಿಸ್ ಇಸ್ ವಾಟ್ ಇಸ್ ಅ ಹೆಲ್ತ್ ಸೈಡ್ ಆಫ್ ಇಟ್. ಬಟ್ ನಾವು ಕಮಿಂಗ್ ಟು ದ ರುಚಿ ಸೈಡ್ ಆಫ್ ಇಟ್, ಏನು ಜನ ಕ್ಯೂರಿಯಸ್ ಅಬೌಟ್ ಫ್ಯೂ ಥಿಂಗ್ಸ್. ನೀವೇ ಮಾತಾಡ್ತಿದ್ದಾಗೇ ಆಕ್ಸಿಡೆಂಟಾಗಿ ಒಂದಷ್ಟು ಸೆಂಟೆನ್ಸಸ್ ಉಪಯೋಗಿಸಿದ್ರಿ. ಈಗ ನಾವು 6 ತಿಂಗಳು ಈಗ ಅವರೆಕಾಳನ್ನು ಸೇವರಿ ಥರ ಕನ್ವರ್ಟ್ ಮಾಡಿದ್ರೆ ಅದಕ್ಕೆ ಶೆಲ್ಫ್ ಲೈಫ್ ಇರುತ್ತೆ ಅಂತ. ಸೊ ಥ್ರೂ ವಿಚ್ ಈಗ ಫ್ರೆಶ್ ಆಗಿರೋ ಅವರೆಕಾಯಿ ಡಿಶಸ್ ಅಂದರೆ 2-3 ತಿಂಗಳು ತಿನ್ಬೋದು, ಬಾಕಿ ಸೇವರೀಸಲ್ಲಿ 6 ತಿಂಗಳು ಇದು ಮಾಡ್ಬೋದು. ಪ್ರಿಸರ್ವೇಟಿವ್ಸ್ ಇರಲ್ಲ, ಏನೂ ಇಲ್ಲ ಅಂತ ಹೇಳಿದ್ರಲ್ಲ. ಸೊ ಈ 6 ತಿಂಗಳು ಉಳಿಯೋ ಹಾಗೆ ಫಸ್ಟ್ಲಿ ಹೌ ಡು ಯು ಗೈಸ್ ಪ್ರಿಪೇರ್ ಈ ಅವರೆಕಾಳೆಂದು ಮಿಕ್ಸ್ಚರ್ ಇವೆಲ್ಲ ಇದೆಯಲ್ಲ, ನಿಮ್ಮದೇ ಫ್ಯಾಕ್ಟ್ರಿ ಇದೆಯಾ, ಹೆಂಗಿದು? ಸೊ ವಾಸವಿ ಕಾಂಡಿಮೆಂಟ್ಸ್, ಆಸ್ ಐ ಸೆಡ್, 30 years old. ಸೊ ಇದು ಕಾಂಡಿಮೆಂಟ್ಸ್ ಆಗೇ ಸ್ಟಾರ್ಟ್ ಆಗಿದ್ದು. ಸೊ ಒಂದು ಎನಿ ಬಿಸ್ನೆಸ್ ಆರ್ ಎನಿ ಫರ್ಮ್, ಎಸ್ಪೆಷಲಿ ಫುಡ್ ಅಲ್ಲ, ಆಫ್ಟರ್ ಅ ವೈಲ್ ಇಫ್ ಯು ಆರ್ ನಾಟ್ ಏಬಲ್ ಟು ಗಿವ್ ದ ಸೇಮ್ ಕ್ವಾಲಿಟಿ ಆರ್ ಇಫ್ ಯು ಆರ್ ನಾಟ್ ಮ್ಯಾಚಿಂಗ್ ಅಪ್, ಅದು ಡಿಟೀರಿಯೋರೇಟ್ ಆಗುತ್ತೆ. ಆ್ಯಂಡ್ ದೇರ್ ಆರ್ ತುಂಬ ಬ್ರ್ಯಾಂಡ್ಸ್ ಇದೆ ವೆರ್ ಇಟ್ ಯೂಸ್ ಟು ಬಿ ವೆರಿ ಫೇಮಸ್ ಆ್ಯಂಡ್ ಆಫ್ಟರ್ ಅ ವೈಲ್ ದೇ ವ್ಯಾನಿಶ್ಡ್. ದ ರೀಸನ್ ಇಸ್ ನಾವು ಆ ಕನ್ಸಿಸ್ಟೆನ್ಸಿ ಕೊಟ್ಟಿಲ್ಲ ಅಥವಾ ಕ್ವಾಲಿಟಿ ಕೊಟ್ಟಿಲ್ಲ ಅದರಿಂದ. ಬಟ್ ಇಫ್ ಯು ಆರ್ ದೇರ್ ಫಾರ್ 3 decades ಅಂದರೆ ಯು ಶುಡ್ ಬಿ ಡೂಯಿಂಗ್ ಸಮಥಿಂಗ್ ರೈಟ್. ಸೊ these are all like my parents, of course, ಅಪ್ಪ ಅಮ್ಮ ಇಬ್ಬರೂ ಸಹ ಇದು ಊಟ ಕೊಡ್ತಿರೋದು. ಸೊ ದೇರ್ ಇಸ್ 0 adulteration. ಸೊ ವಿ ಟ್ರೈ ಟು ಡೂ, ಈಗ ಫಾರ್ ಎಕ್ಸಾಂಪಲ್ ನಾವು ಮಿಕ್ಸ್ಚರ್ ಮಾಡ್ತೀವಿ, ಏನು ಯೂಸ್ ಮಾಡ್ತೀವಿ, ಕಡಲೆ ಹಿಟ್ಟು ಅಲ್ವಾ. ಸೊ ದ ಬೆಸ್ಟ್ ಕ್ವಾಲಿಟಿ ಕಡಲೆ ಹಿಟ್ಟು ಆಲ್ಸೋ ಯು ಬೈ ಅಲ್ವಾ. ಮೈ ಪೇರೆಂಟ್ಸ್ ಯೂಸ್ ಟು ಬಿಲೀವ್ ಇಟ್ ಇಸ್ ಅಡಲ್ಟ್ರೇಟೆಡ್. ಸೊ ಕಡಲೆ ಬೇಳೆನೇ ತರೋದು, ಅಲ್ಲಿ ನಮ್ಮ ಅಂಗಡಿನಲ್ಲೇ ಮಿಲ್ ಹಾಕ್ಸಿರ್ತಾಯಿದ್ರು, ಅಲ್ಲೇ ಮಿಲ್ ಮಾಡಿ ಆ್ಯಂಡ್ ದೆನ್ ಯೂಸ್ ಟು ಡೂ ಮಿಕ್ಸ್ಚರ್ಸ್. ಸೊ ಲೈಕ್ ದ್ಯಾಟ್. ಸೊ ಎವ್ರಿ ಇಂಗ್ರೀಡಿಯೆಂಟ್ ಇಸ್ ಟೇಕನ್ ಕೇರ್ ಲೈಕ್ ದ್ಯಾಟ್. ಆ್ಯಂಡ್ ದೆರ್ ಇಸ್ ಅನ್ ಅದರ್ ಥಿಂಗ್, ಲೈಕ್ ನಾವು ಮನೇಲಿ ಸಹ ಮಾಡಿದ್ರೆ ನೀವು ಆಯಿಲ್ನ ಒಂದ್ಸತಿ ಫ್ರೈ ಮಾಡಿರ್ತೀರಲ್ಲ, ಯು ಶುಡ್ ನಾಟ್ ರೀಯೂಸ್ ಇಟ್ ಅಗೇನ್. ಇಟ್ ಈಸ್ ವೆರಿ ಬ್ಯಾಡ್ ಫಾರ್ ಹೆಲ್ತ್ ಆ್ಯಂಡ್ ಇಟ್ ಈಸ್ ಪಾಯ್ಸನಸ್. ಅಟ್ ಟೈಮ್ಸ್ ಒಂದು ಫ್ರೈ ಆಗಿರೋ ಆಯಿಲ್ಗೆ ನೀವು ಮತ್ತೆ ಆಯಿಲ್ ಅದಕ್ಕೆ ಆ್ಯಡ್ ಮಾಡಿದ್ರೆ, ಆ್ಯಂಡ್ ದಿಸ್ ಟೆಂಪ್ರೇಚರ್ ಇಸ್ ಡಿಫ್ರೆಂಟ್, ದಿಸ್ ಟೆಂಪ್ರೇಚರ್ ಇಸ್ ಡಿಫ್ರೆಂಟ್, that is very poisonous to health. So all these minute things we take care of, and till today is the same people, like 30 ವರ್ಷದಿಂದ ಯಾರು ಕೆಲಸ ಮಾಡ್ತಿದ್ದಾರೋ they are still working with us and they follow the same thing. So that is why we are able to give that quality and taste also. And of course ಊಟ ಕೊಡ್ತಾ ಇರೋದಲ್ಲ, so you should feel good to before you serve to people, I think. ಇಲ್ಲಾಂದರೆ ಆಫ್ಟರ್ ಅ ಪಾಯಿಂಟ್ ಎಲ್ಲೋ ಒಂದು ಕಡೆ ಒಳಗಿಂದಲ್ಲ ಅದು ನಿಮ್ಮನ್ನೇ ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೆ, ಕೊರಿಯತ್ತೆ ಅನ್ನೋದು ಇಸ್ ವಾಟ್ ದ ಥಿಯರೀಸ್, ಬಿಲೀಫ್, ದ ವ್ಯಾಲ್ಯೂ ಸಿಸ್ಟಮ್ ಆಫ್ ಅ ಬ್ರ್ಯಾಂಡ್ ಅಂತ.